ರಕ್ಷಾ ಕೋಟ್ಯಾನ್. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋ ಕಾರಣದಿಂದಾಗಿ BP ಬರೋದಕ್ಕೆ ವಯಸ್ಸು ಆಗ್ಲೇಬೇಕು ಅಂತ ಇಲ್ಲ. ಅದರಲ್ಲೂ ಕೂಡ BP ಬಂತು ಅಂತ ಹೇಳಿದ್ರೆ ನಮಗೆ ಬೇರೆಲ್ಲ ಸಮಸ್ಯೆ ಬರುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ಬೇರೆ ಸಮಸ್ಯೆಗಳು ಬರೋದಕ್ಕೆ ಅಲ್ಲಿ ಮೂಲ ಕಾರಣ BP ಆಗಿರುತ್ತೆ. ಸೊ ಈ BP ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಲೋ BP ಅಂತ ಹೇಳಿದ್ರೆ ಏನು? ಹೈಪರ್ ಟೆನ್ಷನ್ ಅಂದ್ರೆ ಏನು? ಸೊ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಸವರಾಜ್ ಉಟಗಿ, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವಾಗಂತೂ BP, ಶುಗರ್ ಇದೆರಡು ಕೂಡ ತುಂಬಾ ಕಾಮನ್ ಆಗಿರುತ್ತೆ. ಸೊ ನಾವಿವತ್ತು BP ರಿಲೇಟೆಡ್ ಮಾತನಾಡೋದ್ರಿಂದಾಗಿ ಸೊ ಈ BP ಪ್ರಾಬ್ಲಮ್ ಬರುವುದಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಸೊ ನಾವು ಡೈಲಿ ಲೈಫಲ್ಲಿ ನಾವು ಮಾಡುವಂತ ಯಾವೆಲ್ಲ ಮಿಸ್ಟೇಕ್ಸ್ನಿಂದಾಗಿ ನಮಗೆ BP ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡಿ. ಇದು ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಅಂತ ಏನ್ ಹೇಳ್ತೀವಲ್ಲ, ಇದು ಇಟ್ಸ್ ಅ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅಂದ್ರೆ ನಮ್ಮ ಜೀವನ ಶೈಲಿಯ ತೊಂದರೆ ಇದು. ಸೊ ನಾವು ನಮ್ಮ ಜೀವನದಲ್ಲಿ ಹಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡ್ತೀವಿ. ಸೊ ಅದರಿಂದ ಈ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ನಮಗೆ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ನಮ್ಮ ಊಟದಲ್ಲಿ ಹೈಯರ್ ಇಂಟೇಕ್ ಆಫ್ ಸಾಲ್ಟ್, ಅಂದ್ರೆ ಉಪ್ಪಿನಾಂಶ ಜಾಸ್ತಿ ಇರೋದ್ರಿಂದ, ಸೊ ಅದರಿಂದ 30-50% ಆಫ್ ಇಂಡಿವಿಜುವಲ್ಸ್ ಆರ್ ಸಾಲ್ಟ್ ಸೆನ್ಸಿಟಿವ್. ಅಂದ್ರೆ ಅವ್ರಿಗೆ ಸ್ವಲ್ಪ ಸಾಲ್ಟ್ ತಿಂದಾಗಿ ಅವ್ರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಪೀಪಲ್ ಆರ್ ವೆರಿ ಪ್ರೋನ್ ಫಾರ್ ಡೆವಲಪಿಂಗ್ ಹೈ ಬ್ಲಡ್ ಪ್ರೆಷರ್. ಸೊ ಸಾಲ್ಟ್ ಇಂಟೇಕ್ ಅಲ್ಲದೆ ನಾವು ಡೈರೆಕ್ಟ್ ಆಗಿ ಸಾಲ್ಟ್ ಆಡ್ ಮಾಡೋದಲ್ಲದೆ ನಾವು ಬೇಕರಿಯಿಂದ ಐಟಮ್ಸ್ ಏನ್ ತಿಂತೀವಿ ಪ್ಲಸ್ ಪ್ರಿಸರ್ವೇಟಿವ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಸಾಲ್ಟ್ ಇರುತ್ತೆ. ಸೊ ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಲ್ಲದೆ ಕೋಲಾ, ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ತಿಂತೀವಲ್ಲ, ಅದರಿಂದ ಕೂಡ ಬ್ಲಡ್ ಪ್ರೆಷರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಬಂದು ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಅಂದ್ರೆ ಚಟುವಟಿಕೆ ಇಲ್ಲದ ಜೀವನ ಶೈಲಿ. ಸೊ ಅದರಲ್ಲಿ ಕಂಪ್ಯೂಟರ್ ಅಥವಾ ಮೊಬೈಲ್ ಮುಂದೆ ದಿನಪೂರ್ತಿ ಕೂತಲ್ಲೇ ಕೂತ್ಕೊಂಡಿರೋದು ಜಾಸ್ತಿ, ವಾಕಿಂಗ್ ಮಾಡದೇ ಇರೋದು, ಎಕ್ಸರ್ಸೈಸ್ ಮಾಡದೇ ಇರೋದು, ಇದರಿಂದ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಬಾಡಿ ವೇಟ್ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಲ್ಲದೆ ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಆಮೇಲೆ ನಿದ್ರೆ ಕೊರತೆಯಿಂದ ಇನ್ಸೋಮ್ನಿಯಾ ಅಂತ ಏನ್ ಹೇಳ್ತೀವಿ, ಇನ್ಸೋಮ್ನಿಯಾ ಅಥವಾ ಸ್ಲೀಪ್ ಡಿಪ್ರೈವೇಶನ್. ಈಗಿನ ಕಾಲದಲ್ಲಿ ಈ ಶಿಫ್ಟ್ ವರ್ಕ್ ಅಂತ ಏನ್ ಹೇಳ್ತೀವಿ, ನೈಟ್ ಶಿಫ್ಟ್ ವರ್ಕ್ ಇರುತ್ತೆ. ಪ್ಲಸ್ ಏನಂದ್ರೆ ನೈಟ್ ಅಲ್ಲೂ ಈಗಿನ ಜನರು ಮೊಬೈಲ್ ಅಲ್ಲಿ ಅಥವಾ ಪಾರ್ಟಿಯಲ್ಲಿ ಸ್ಪೆಂಡ್ ಮಾಡೋದ್ರಿಂದ ನಿದ್ರೆ ಕೊರತೆ ಆಗ್ಬಿಟ್ಟು ಸೊ ಅಲ್ಟಿಮೇಟ್ಲಿ ಬ್ಲಡ್ ಪ್ರೆಷರ್ ತೊಂದರೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ, ಸೊ ನೀವೀಗ ನಿದ್ರೆ ಕೊರತೆಯಿಂದ ಕೂಡ BP ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಹೆಂಗೆ ಕನೆಕ್ಷನ್ಸ್ ಇರುತ್ತೆ? ಈಗ ಅಂದ್ರೆ ನಮಗೆ ನಿದ್ದೆ ಒಂದು ದಿನ ಕಡಿಮೆ ಆದ್ರೆ ಎಫೆಕ್ಟ್ ಆಗುತ್ತೆ, ಅಥವಾ ಅದು ಜಾಸ್ತಿ ಈ ತರ ಹ್ಯಾಬಿಟ್ಸ್ ನಾವು ಏನು ಮಾಡ್ತಾ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ಹೇಗೆ ಅಂತ ನೋಡಿ. ನಮ್ಮ ಬಾಡಿಗೆ 7 to 8 hours ಆಫ್ ರೆಸ್ಟ್ ಬೇಕಾಗಿರುತ್ತೆ, ನಮ್ಮ ಬಾಡಿಗೆ ಮತ್ತೆ ನಮ್ಮ ಬ್ರೈನ್ಗೆ. ಸೊ ಅವರ್ ಬಾಡಿ ಇಸ್ ಮೇಡ್ ಲೈಕ್ ದಟ್. ಸೊ ಏನಾಗುತ್ತೆ ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ರೆಸ್ಟ್ ಕೊಡದೇ ಇದ್ರೆ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಕಾರ್ಟಿಸೋಲ್ ಮತ್ತೆ ಅಡ್ರಿನಲಿನ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ಸ್ ಇಂದ ಏನಾಗುತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನಮ್ಮ ಸ್ವಲ್ಪ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಇಟ್ ಸೆಟಲ್ಸ್ ಡೌನ್. ಸೊ ಒಂದೆರಡು ದಿನ ನೀವು ನಿದ್ರೆ ಮಿಸ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಡೇ ಸ್ವಲ್ಪ ಬ್ಲಡ್ ಪ್ರೆಷರ್ ಹೈಯರ್ ಸೈಡ್ ಅಲ್ಲಿ ಇರುತ್ತೆ ಅಂಡ್ ಇಟ್ ಯೂಶಲಿ ಸೆಟಲ್ಸ್. ಬಟ್ ಈ ತರ ನೀವು ಇಫ್ ಯು ಆರ್ ಸ್ಲೀಪ್ ಡಿಪ್ರೈವ್ಡ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್, ಕಂಟಿನ್ಯೂಸ್ ಆಗಿ ನೀವು ನಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ, ನಿಮ್ಮ ಜೀವನ ಶೈಲಿ ನೀವು ಡೈಲಿ 5-6 ಗಂಟೆ ನಿದ್ದೆ ಮಾಡ್ತಾ ಇದ್ರೆ, ಅದಕ್ಕಿಂತ ಕಡಿಮೆ ನಿದ್ರೆ ಮಾಡ್ತಾ ಇದ್ರೆ, ಇದು ಕ್ರೋನಿಕ್ ಸ್ಟ್ರೆಸ್ ಹಾರ್ಮೋನ್ಸ್ ಬಿಲ್ಡಪ್ ಆಗುತ್ತೆ ಬಾಡಿಯಲ್ಲಿ. ಸೊ ಇದರಿಂದ ನಮ್ಮ ರಕ್ತನಾಳ ಏನಿರುತ್ತಲ್ಲ, ಸೊ ಅದ್ರ ರಕ್ತನಾಳದ ವಾಲ್ ಇನ್ನರ್ ಏನ್ ಪದರ ಇರುತ್ತಲ್ಲ ಅದರ ಚೇಂಜಸ್ ಆಗುತ್ತೆ. ಸೊ ಅದರಿಂದ ಕಿಡ್ನಿ ಮೇಲೂ ಎಫೆಕ್ಟ್ ಆಗುತ್ತೆ ಲಾಂಗ್ ಟರ್ಮ್ ಇದು ಸ್ಟ್ರೆಸ್ ಹಾರ್ಮೋನ್ಸ್ ಎಲಿವೇಟ್ ಆಗಿರೋದ್ರಿಂದ. ಸೊ ಲಾಂಗ್ ಟರ್ಮ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ವಿ ಡೆವಲಪ್ ಹೈಪರ್ ಟೆನ್ಷನ್, ಅಂದ್ರೆ ಬ್ಲಡ್ ಪ್ರೆಷರ್ ಡೆವಲಪ್ ಆಗ್ಬಿಡುತ್ತೆ. ಮತ್ತೆ ದೆನ್ ಯು ವಿಲ್ ಹ್ಯಾವ್ ಟು ಬಿ ಆನ್ ಮೆಡಿಸಿನ್ಸ್ ಫಾರ್ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್. ಓಕೆ, ಈಗ ನೈಟ್ ಶಿಫ್ಟ್ ಅಲ್ಲಿ ಇರೋ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಓಕೆ ನೈಟ್ ಪೂರ್ತಿ ಕೆಲಸ ಮಾಡ್ತಾರೆ, ಬಟ್ ಬಂದು ಡೇ ಟೈಮ್ ಅಲ್ಲಿ ಮಲಗ್ತಾರೆ. ಡೇ ಟೈಮ್ ಅಲ್ಲಿ 6 to 7 hours ನಿದ್ದೆ ಆಯ್ತು ಅಂದಾಗ ಅದು ಮ್ಯಾನೇಜಬಲ್ ಆಗಲ್ವಾ? ಅಂದ್ರೆ ನೈಟ್ ಟೈಮ್ ಅಲ್ಲೇ ಮಲಗ್ಬೇಕಾ, ಹೇಗೆ ಅಂತ ನೋಡಿ. ಬೆಸ್ಟ್ ಈಸ್ 7 to 8 hours of sleep at a particular time, usually at night. ಸೊ ಸೆಕೆಂಡ್ ಬೆಸ್ಟ್ ಈಸ್ ಅದನ್ನ ನೀವು ಸ್ಪ್ಲಿಟ್ ಮಾಡಿ ಮಾಡೋದು. ಬಟ್ 7 to 8 hours ಸ್ಟ್ರೆಚ್ ಮಾಡಿದ್ರೆ ಇಟ್ ವಿಲ್ ಬಿ ಆಲ್ವೇಸ್ ದಿ ಬೆಸ್ಟ್ ಫಾರ್ ಯುವರ್ ಬಾಡಿ. ಬಟ್ ನಿಮಗೆ ಯಾವುದೇ ಕಾರಣಕ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಮಧ್ಯಾಹ್ನದಲ್ಲಿ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಯು ಕ್ಯಾನ್ ಎಕ್ಸ್ಟೆಂಡ್ ದ ಸ್ಲೀಪ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ BP ಸಮಸ್ಯೆಯಲ್ಲಿ ನಾವು ನೋಡೋದಾದ್ರೆ ಕೆಲವ್ರಿಗೆ ಹೇಳ್ತಾರೆ ಹೈ BP ಇದೆ, ಲೋ BP ಇದೆ ಅಂತ. ಸೊ ಈ ಹೈ BP ಅಂತ ಹೇಳಿದ್ರೆ ಏನು? ಇದಕ್ಕೆ ಸಿಂಪ್ಟಮ್ಸ್ ಏನಾದ್ರೂ ಇರುತ್ತಾ, ಹೇಗೆ ಅಂತ ನೋಡಿ. ಇದು ಹೈ ಬ್ಲಡ್ ಪ್ರೆಷರ್ ಅಂದ್ರೆ ನಮ್ಮ ಬಾಡಿಲಿ ಈಗ ಹೇಗೆ ರಕ್ತನಾಳದಲ್ಲಿ ನೀರು ಹೋಗ್ತಾ ಇರುತ್ತೆ, ಒಂದು ಪ್ರೆಷರ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ನಮ್ಮ ರಕ್ತನಾಳದಲ್ಲಿ ಬ್ಲಡ್ ಏನು ಹೋಗ್ತಾ ಇರುತ್ತೆ, ಬ್ಲಡ್ ಕಾಲಮ್ ಅಂತ ಹೇಳ್ತೀವಿ. ಇಟ್ ಎಕ್ಸರ್ಟ್ಸ್ ಅ ಪ್ರೆಷರ್ ಆನ್ ದಿ ವೆಸಲ್ ವಾಲ್.
ಅದಕ್ಕೆ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಜಾಸ್ತಿ ಆದರೆ ಇಟ್ ಕ್ಯಾನ್ ಕಾಸ್ ಚೇಂಜಸ್ ಇನ್ ದಿ ವೆಸಲ್ ವಾಲ್. ಸೊ ಅದರಿಂದ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಬ್ಲಡ್ ಪ್ರೆಷರ್ ಲೆಸ್ ದನ್ 120/80 ಅಂದ್ರೆ ಸಿಸ್ಟಾಲಿಕ್ ಅಂತ ಹೇಳ್ತೀವಿ, ಮೇಲೆ 120 ಅಂಡ್ ಡೈಸ್ಟೋಲಿಕ್ ಲೆಸ್ ದನ್ 80 is ನಾರ್ಮಲ್ ಬ್ಲಡ್ ಪ್ರೆಷರ್. And 120 to 130 some people call it as elevated, some people call it as, we call it as high normal. More than 130 to 140 systolic and like 80 to 90 diastolic is called as high blood pressure, but stage 1. Stage 1 requires treatment only if ಅವ್ರಿಗೆ ಪೇಷಂಟ್ಗೆ ಶುಗರು ಅಥವಾ ಕಿಡ್ನಿ ತೊಂದರೆ ಇದ್ರೆ ಮಾತ್ರ ಸ್ಟೇಜ್ 1 ಬ್ಲಡ್ ಪ್ರೆಷರ್ಗೆ ಟ್ರೀಟ್ಮೆಂಟ್ ಬೇಕು. ಇಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ 140/90 ಜಾಸ್ತಿ ಆಗಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಸ್ಟೇಜ್ 2 ಹೈಪರ್ಟೆನ್ಷನ್. ದಟ್ ವಿಲ್ ರಿಕ್ವೈರ್ ಟ್ರೀಟ್ಮೆಂಟ್, ಡೆಫಿನೆಟ್ಲಿ ರಿಕ್ವೈರ್ ಟ್ರೀಟ್ಮೆಂಟ್. ಡಾಕ್ಟರ್, ಈಗ BP ಬರ್ತಾ ಇದೆ ಅಂದಾಗ ಸಿಂಪ್ಟಮ್ಸ್ ಇನಿಷಿಯಲಿ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ಇದು ಬ್ಲಡ್ ಪ್ರೆಷರ್ಗೆ ಮೋಸ್ಟ್ ಆಫ್ ದ ಟೈಮ್ ಸಿಂಪ್ಟಮ್ಸ್ ಇರಲ್ಲ. ಅದರಿಂದಾಗಿ ನಾವು ಈ ಹೈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಗೆ ವಿ ಕಾಲ್ ಇಟ್ ಎಸ್ ಅ ಸೈಲೆಂಟ್ ಕಿಲ್ಲರ್. ಮೋಸ್ಟ್ ಆಫ್ ದಿ ಪೀಪಲ್ ವೋಂಟ್ ಹ್ಯಾವ್ ಸಿಂಪ್ಟಮ್ಸ್ ಅಂಟಿಲ್ ಅನ್ಲೆಸ್ ದಿ ಬ್ಲಡ್ ಪ್ರೆಷರ್ ಇಸ್ ಮೋರ್ ದೆನ್ 200 ಆ ಥರ ಇರುವಾಗ ಸಿಂಪ್ಟಮ್ಸ್ ಬರಲ್ಲ. ಬಂದರೂ ಸಹ ಸಿಂಪ್ಟಮ್ಸ್ ಬಿ ನಾನ್ ಸ್ಪೆಸಿಫಿಕ್, ಅಂದರೆ ತಲೆ ಸುತ್ತು ಬರೋದು ಅಥವಾ ತಲೆ ಭಾರ ಅನಿಸೋದು ಇಲ್ಲ ಸುಸ್ತು ಆಗೋದು, ಈ ಥರ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು. ಓಕೆ, ಈಗ BPಯಲ್ಲಿ ಆಗಲೇ ನಾವು ಮಾತಾಡ್ತಾ ಇದ್ದ ಹಾಗೆ ಹೈ BP, ಈಗ ಕೆಲವ್ರು ಹೇಳ್ತಾರೆ ಲೋ BP ಇದೆ ಅಂತ. ಅದರಲ್ಲೂ ಯಂಗ್ಸ್ಟರ್ಸ್ ಅಲ್ಲಿ ಹೇಳೋದನ್ನ ಜಾಸ್ತಿ ಕೇಳಿರ್ತೀವಿ. ಸೊ ಈ ನಂಗೆ ಲೋ BP ಇದೆ, ತಲೆ ಸುತ್ತು ಬರ್ತಾ ಇದೆ ಅಂತ. ಸೊ ಈ ಲೋ BP ಆಗೋದಕ್ಕೆ ಕಾರಣಗಳೇನು? ಸೊ ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ, ಅಂದ್ರೆ ಹೈ BP ಲೋ BPಗೆ ರೀಸನ್ಸ್ ಬೇರೆ ಇರುತ್ತೆ, ಹೇಗೆ ಅಂತ? ನಿಮಗೆ ಹೇಳಿದ್ನಲ್ಲ, ಹೈ ಬ್ಲಡ್ ಪ್ರೆಷರ್ ಕಟ್ ಆಫ್ ಇದೆ ಮೋರ್ ದೆನ್ 140/90 ಅಂದ್ರೆ ಡೆಫಿನೆಟ್ಲಿ ಹೈ ಬ್ಲಡ್ ಪ್ರೆಷರ್ ಅಂತ. ಅದೇ ರೀತಿ 90/60 ಆಗಿದ್ರೆ ಬ್ಲಡ್ ಪ್ರೆಷರ್ ಅಂದ್ರೆ ಮೇಲೆ ಸಿಸ್ಟೋಲಿಕ್, ಇಫ್ ಇಟ್ ಇಸ್ ಲೆಸ್ ದನ್ 90 ಅಂಡ್ ಡೈಸ್ಟೋಲಿಕ್ ಇಸ್ ಲೆಸ್ ದನ್ 60, ದೆನ್ ವಿ ಕಾಲ್ ಇಟ್ ಆಸ್ ಲೋ ಬ್ಲಡ್ ಪ್ರೆಷರ್ ಅಥವಾ ಹೈಪೋಟೆನ್ಷನ್ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ಹಲವಾರು ಕಾರಣಗಳಿದಾವೆ. ಸೊ ಅಂಡರ್ಲೈಂಗ್ ಹಾರ್ಟ್ ತೊಂದರೆ ಇದ್ರೆ ಈ ತರ ಏನಾದ್ರು ಬ್ಲಡ್ ಪ್ರೆಷರ್ ಲೋ ಆಗ್ತಿದ್ರೆ ದೆನ್ ಇಟ್ ರಿಕ್ವೈರ್ಸ್ ಅರ್ಲಿ ಟ್ರೀಟ್ಮೆಂಟ್. ಅದಲ್ಲದೆ ಬೇರೆ ಕಾರಣಗಳಂದ್ರೆ ಬಾಡಿಯಲ್ಲಿ ಬ್ಲಡ್ ಲಾಸ್ ಆಗ್ತಾ ಇದ್ರೆ, ಏನಾದ್ರು ಹೊಟ್ಟೆಯಲ್ಲಿ ಏನೋ ಹುಣ್ಣು ಆಗ್ಬಿಟ್ಟು ಬ್ಲಡ್ ಲಾಸ್ ಆಗ್ತಾ ಇದ್ರೆ ಕೂಡ ಬ್ಲಡ್ ಪ್ರೆಷರ್ ಲೋ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ, ನಾವು ವಾಟ್ ವಿ ಕಾಲ್ ಆಸ್ ಪೋಸ್ಚರಲ್ ಹೈಪೋಟೆನ್ಷನ್. ಅಂದ್ರೆ ಕೂತ್ಕೊಂಡಾಗ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ, ಮಲ್ಕೊಂಡಾಗ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ, ಬಟ್ ಎದ್ದ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ. ಆವಾಗ ಮನುಷ್ಯರಲ್ಲಿ ಏನ್ ಸಿಂಪ್ಟಮ್ಸ್ ಕಾಣುತ್ತೆ ಅಂದ್ರೆ ದೇ ಕ್ಯಾನ್ ಫೀಲ್ ಟೈರ್ಡ್, ಸುಸ್ತು ಆಗೋದು, ಅಥವಾ ತಲೆ ಸುತ್ತು ಬಂದಾಗ ಆಗೋದು, ಇಲ್ಲ ಮೂರ್ಛವಾಗಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಕ್ಕೆ ನಾವು ಪೋಸ್ಚರಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಮೋರ್ ಕಾಮನ್ ಟೈಪ್ ಆಫ್ ಲೋ ಬ್ಲಡ್ ಪ್ರೆಷರ್. ಏನು ನಾವು ಲೇಮನ್ ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ, ಲೋ ಬ್ಲಡ್ ಪ್ರೆಷರ್ ಆಯ್ತು ತಲೆ ಸುತ್ತು ಬಂತಂತ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಂಡೀಷನ್ ವೇರ್ ಇನ್ ಬ್ಲಡ್ ಪ್ರೆಷರ್ ಲೋ ಆಗಿ ತಲೆ ಸುತ್ತು ಬಂದು ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ, ತಲೆ ಸುತ್ತು ಬಂತು ಅಂತ ಹೇಳಿದ್ರೆ ಅದು BP ಇಂದಾನೆ ಮೋಸ್ಟ್ ಆಫ್ ದ ಟೈಮ್ ಆಗಿರುತ್ತಾ? ತಲೆ ಸುತ್ತು ಬರೋದಕ್ಕೆ ಹಾಗೆ ನೋಡಿದ್ರೆ ಬಹಳ ಕಾರಣಗಳಿದಾವೆ. ತಲೆ ಸುತ್ತು ಬರೋದು ಕಿವಿ ಪ್ರಾಬ್ಲಮ್ ಇಂದ ಆಗ್ಬೋದು, ಹಾರ್ಟ್ ತೊಂದರೆಯಿಂದ ಆಗಿರ್ಬೋದು, ಬ್ರೈನ್ ಪ್ರಾಬ್ಲಮ್ ಇಂದಾನು ಆಗಿರ್ಬೋದು. ಬಟ್ ಮೋಸ್ಟ್ ಕಾಮನ್ಲಿ ಎಸ್ಪೆಷಲಿ ಇನ್ ಯಂಗ್ಸ್ಟರ್ಸ್ ಎದ್ದ ತಕ್ಷಣ ಈ ತರ ತಲೆ ಸುತ್ತು ಬರೋದು ಇಟ್ ಇಸ್ ಯೂಶಲಿ ರಿಲೇಟೆಡ್ ಟು ಲೋ ಬ್ಲಡ್ ಪ್ರೆಷರ್. ಪೋಸ್ಚರಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ, ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಸೊ ಮನುಷ್ಯ ಅವ್ರು ಕೂತ್ಕೊಂಡಾಗ ಅಥವಾ ಮಲ್ಕೊಂಡಿದ್ದಾಗ ದೇ ವಿಲ್ ಬಿ ಆಲ್ ರೈಟ್, ಬಟ್ ಎದ್ದ ತಕ್ಷಣ ಏನಾಗುತ್ತೆ ಅಂದ್ರೆ, ಇಲ್ಲ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ತುಂಬಾ ಹೊತ್ತು ನಿಂತಿದ್ರೆ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಪೂಲಿಂಗ್ ಆಫ್ ಬ್ಲಡ್ ಇನ್ಸೈಡ್ ಅವರ್ ಲೆಗ್ಸ್. ನಮ್ಮ ಕಾಲಲ್ಲಿ ನಮ್ಮ ಬಾಡಿ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಅಲ್ಟಿಮೇಟ್ಲಿ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ. ಬ್ಲಡ್ ಪ್ರೆಷರ್ ಲೋ ಆದ್ಮೇಲೆ ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಮೂರ್ಛೆ ಹೋಗ್ಬಿಟ್ಟು ಬೀಳ್ತಾರೆ. ಓಕೆ, ಹಾಗಿದ್ರೆ ಈಗ BP ಇದ್ದವರು ಯಾವ ಮಿಸ್ಟೇಕ್ಸ್ನ ಮಾಡಬಾರದು? ನೋಡಿ, ಹೈ ಬ್ಲಡ್ ಪ್ರೆಷರ್ ಇರೋರು ಏನಂದ್ರೆ ಅವರು ಮಿಸ್ಟೇಕ್ಸ್ ಏನು ಮಾಡಬಾರ್ದು ಅಂದ್ರೆ, ಒಂದು ಅವರು ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾತ್ರೆನ ಮಿಸ್ ಮಾಡಬಾರ್ದು. ಅವ್ರಿಗೆ ಎಸ್ಪೆಷಲಿ ಅವ್ರ ಡಾಕ್ಟರ್ ಏನಾದ್ರು BP ಮಾತ್ರೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ರೆಗ್ಯುಲರ್ ಆಗಿ ಮಾತ್ರೆನ ತೆಗಿತಾ ಇರ್ಬೇಕು. BP ಮಾತ್ರೆ ಪದೇ ಪದೇ ಮಿಸ್ ಮಾಡ್ತಾ ಇದ್ರೆ ಅದು ಹಾರ್ಟ್ ಮೇಲೆ ಅಥವಾ ಬ್ರೈನ್ ಮೇಲೆ, ಕಿಡ್ನೀಸ್ ಮೇಲೆಲ್ಲ ಎಫೆಕ್ಟ್ ಮಾಡ್ಬೋದು. ಅದರಿಂದಾಗಿ BP ಮಾತ್ರೆ ರೆಗ್ಯುಲರ್ ಆಗಿ ತೆಗಿತಾ ಇರಬೇಕು. ಎರಡನೇದಾಗಿ ಅವರು ಏನು ತಿನ್ನೋ ಆಹಾರದಲ್ಲಿ ಉಪ್ಪಿನ ಅಂಶನ ಕಡಿಮೆ ಮಾಡಬೇಕು. ಎಸ್ಪೆಷಲಿ ಹೊರಗಡೆ ಫ್ರೈಡ್ ಐಟಮ್ಸು, ಬೇಕ್ರಿ ಐಟಮ್ಸು, ಕೋಲ್ಡ್ ಡ್ರಿಂಕ್ಸು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪ್ಲಸ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನೆಲ್ಲ ಡೆಫಿನೆಟ್ಲಿ ಸ್ಟಾಪ್ ಮಾಡಬೇಕಾಗತ್ತೆ. ಅಲ್ಲದೆ ಅವರು ಒಂದು ಹೆಲ್ದಿ ಆಗಿರೋ ಲೈಫ್ ಸ್ಟೈಲ್ ಅಂದರೆ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡೋದು, ಆಮೇಲೆ ತೂಕನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಅಲ್ಲದೆ ರೆಗ್ಯುಲರ್ ಆಗಿ 7 to 8 hours ಆಫ್ ಮಿನಿಮಮ್ ಸ್ಲೀಪ್, ನಿದ್ರೆ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ BP ಪ್ರಾಬ್ಲಮ್ ಇತ್ತು ಅಥವಾ ಹೈ ಬ್ಲಡ್ ಪ್ರೆಷರ್ ಇತ್ತು ಅಂದಾಗ ಅದು ಹಾರ್ಟ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ? ಅಂದರೆ ಮೋಸ್ಟ್ ಆಫ್ ದ ಈಗಂತೂ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಆ್ಯಂಡ್ BP ಅಂತೂ ನಾರ್ಮಲ್ ಆಗಿ ತುಂಬ ಜನರಿಗೆ ಇದ್ದೇ ಇರುತ್ತೆ. ಸೊ BP ಇದ್ದವರಿಗೆ ಹಾರ್ಟ್ ಪ್ರಾಬ್ಲಮ್ ಬರುವಂಥ ರಿಸ್ಕ್ ಜಾಸ್ತಿ ಇರುತ್ತಾ, ಹೇಗೆ ಅಂತ?
ಡೆಫಿನೆಟ್ಲಿ ಯಾರಿಗೆ ಲಾಂಗ್ ಟರ್ಮಲ್ಲಿ ಬ್ಲಡ್ ಪ್ರೆಷರ್ ಇರುತ್ತೆ, ಬ್ಲಡ್ ಪ್ರೆಷರ್ ಹೈ ಸುಮಾರು ಟೈಮಿಂದ ಇರುತ್ತೆ, ಅವರಿಗೆ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಸೊ ಇದು ಯಾಕೆ ಅಂದರೆ ಹೈ ಬ್ಲಡ್ ಪ್ರೆಷರಿಂದ ನಮ್ಮ ರಕ್ತನಾಳದಲ್ಲಿ ಚೇಂಜಸ್ ಆಗುತ್ತೆ. ಮೊದಲು ನಮ್ಮ ಹಾರ್ಟಿನ ಒಳ ಪದರು ಏನಿರುತ್ತಲ್ಲ ಅದು ಥಿಕ್ ಆಗುತ್ತೆ. ಅದಾದ್ಮೇಲೆ ಅದರಲ್ಲಿ ಸ್ಲೋ ಆಗಿ ಕೊಲೆಸ್ಟ್ರಾಲ್ ಬಿಲ್ಡಪ್ ಸ್ಟಾರ್ಟ್ ಆಗುತ್ತೆ. ಈ ಪ್ರೊಸೆಸ್ನ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ಈ ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗಿ ಆಮೇಲೆ ದೇ ಕ್ಯಾನ್ ಡೆವಲಪ್ ಬ್ಲಾಕೇಜಸ್. ಅದರಿಂದ ಅವ್ರಿಗೆ ಆಂಜೈನಾ ಆಗ್ಬೋದು, ಅಂದರೆ ನಡೆದ್ರೆ ಎದೆ ನೋವು ಬರೋದು, ಇಲ್ಲ ಕೆಲವೊಂದು ಸಾರಿ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಕೆಲವ್ರು ಹೇಳ್ತಾರೆ BP ಪ್ರಾಬ್ಲಮ್ ಇದ್ದವರು ಡಾರ್ಕ್ ಚಾಕ್ಲೇಟ್ ತಿನ್ನಬೇಕು ಅಂತ. ಹೌದಾ ಇದು? ಇದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ ಅಂತ? ನೋಡಿ, ಡಾರ್ಕ್ ಚಾಕ್ಲೇಟ್ ಬೇಸಿಕಲಿ ಕಂಟೇನ್ಸ್ ಕೆಫೆನ್ ಆ್ಯಂಡ್ ಸಮ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಇದರಿಂದ ಇಫ್ ಯು ಆರ್ ಕನ್ಸ್ಯೂಮಿಂಗ್ ಐದರ್ ಕಾಫಿ ಆರ್ ಡಾರ್ಕ್ ಚಾಕ್ಲೇಟ್ ಇನ್ ಲಿಮಿಟೆಡ್ ಅಮೌಂಟ್ಸ್, ಸೊ ಅದರಲ್ಲಿ ಕೆಫೆನ್ ಲಿಮಿಟ್ಸ್ ಇರುತ್ತೆ. ಸೊ ವಿ ಕಾಂಟ್ ಎಕ್ಸೀಡ್ ಅ ಕೆಫೆನ್ ಲಿಮಿಟ್ ಆಫ್ ಮೋರ್ ದೆನ್ 400 milligrams per day. ಸುಮಾರಾಗಿ ಒಂದು ಕಾಫಿಯಲ್ಲಿ ಅರೌಂಡ್ 60 to 100 milligrams ಆಫ್ ಕೆಫೆನ್ ಇರುತ್ತೆ. ಆಮೇಲೆ ಡಾರ್ಕ್ ಚಾಕ್ಲೇಟಲ್ಲಿ ಅರೌಂಡ್ 20 to 60 ಡಿಪೆಂಡಿಂಗ್ ಅಪಾನ್ ದಿ ಸೈಜ್ ಆಫ್ ದಿ ಚಾಕ್ಲೇಟ್. ಸೊ ಎಲ್ಲಿವರೆಗೆ ನೀವು ಇಫ್ ಯು ಕ್ಯಾನ್ ಕೀಪ್ ದ ಲಿಮಿಟ್ ಬಿಲೋ 400 milligrams per day, ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಅಂದರೆ ಬ್ಲಡ್ ಪ್ರೆಷರ್ ಬರೋ ಚಾನ್ಸು, ಹಾರ್ಟ್ ತೊಂದರೆ ಆಗೋ ಚಾನ್ಸು, ಮತ್ತು ಸ್ಟ್ರೋಕ್ ಪಾರ್ಶ್ವವಾಯು ಆಗೋ ಚಾನ್ಸಸ್ನ 10 to 15% ಕಡಿಮೆ ಮಾಡ್ಬೋದು ಅಂತ ಅಧ್ಯಯನದಲ್ಲಿ ಕಂಡು ಬಂದಿದೆ. ಓಕೆ, ಅಂದ್ರೆ ಡಾರ್ಕ್ ಚಾಕ್ಲೇಟ್ ತಿನ್ಬೋದು ಅಥವಾ ಕಾಫಿನು, ಬ್ಲ್ಯಾಕ್ ಕಾಫಿನು ಕುಡಿಬಹುದಾ? ಬಟ್ ಯುವರ್ ಲಿಮಿಟ್ ಶುಡ್ ಬಿ ಲೆಸ್ ದನ್ 400 milligrams per day. ಇಲ್ಲ ಅಂದ್ರೆ ಏನಾಗುತ್ತೆ, ಇಫ್ ಯು ಆರ್ ಟೇಕಿಂಗ್ ಎಕ್ಸೆಸಿವ್ ಅಮೌಂಟ್ ಆಫ್ ಕಾಫಿ, ಅಂದ್ರೆ ದಿನಕ್ಕೆ ನೀವು 3 ಅಥವಾ 4 ಕಪ್ಗಿಂತ ಜಾಸ್ತಿ ಕಾಫಿ ತೆಗಿತಾ ಇದ್ರೆ, ಅಥವಾ 3 ಅಥವಾ 4 ಡಾರ್ಕ್ ಚಾಕ್ಲೇಟ್ಸ್ ಜಾಸ್ತಿ ತಿಂತಾ ಇದ್ರೆ, ಇಟ್ ಕ್ಯಾನ್ ಲೀಡ್ ಟು ಕೆಫೆನ್ ಟಾಕ್ಸಿಟಿ ಅಂತ ಹೇಳ್ತೀವಿ. ಅದರಿಂದ ಓವರ್ ಆಗುತ್ತೆ. ಅದರಿಂದಾಗಿ ಯುವರ್ ಬ್ಲಡ್ ಪ್ರೆಷರ್ ಕ್ಯಾನ್ ಶೂಟ್ ಅಪ್, ಸ್ವಲ್ಪ ನಿಮಗೆ ಆಕ್ಚುಲಿ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಗಿ ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಎದೆ ಬಡ್ತ ಫಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲದೆ ಗ್ಯಾಸ್ಟ್ರಿಕ್ ಅಪ್ಸೆಟ್, ಲೂಸ್ ಮೋಷನ್ಸ್, ಇರಿಟೇಬಿಲಿಟಿ, ಮತ್ತೆ ನಿದ್ರೆ ಬಾರದೇ ಇರೋದು, ಇನ್ಸೋಮ್ನಿಯಾ, ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಬಹುದು. ಓಕೆ, ಹಾಗಿದ್ರೆ ಈಗ ಕೆಫಿನ್ ಅಥವಾ ಕಾಫಿ ಆಗಿರ್ಬೋದು, ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು, ಅದು BP ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ರಿಲೇಟೆಡ್ ಟು ಹಾರ್ಟ್ಗೂ ಒಳ್ಳೇದಾ ಅಂತ? ಎಸ್, ಡೆಫಿನೆಟ್ಲಿ. ನಾನು ಹೇಳಿರೋ ಹಾಗೆ ಅಧ್ಯಯನದಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ, ಪೀಪಲ್ ಹೂ ಟೇಕ್ ಕೆಫೆನ್ ಅಥವಾ ಕಾಫಿ ರೆಗ್ಯುಲರ್ಲಿ ಅಪ್ ಟು 1 to 3 cups per day, ಅವರಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ದಿ ಚಾನ್ಸ್ ಆಫ್ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂಡ್ ಬ್ಲಡ್ ಪ್ರೆಷರ್ ಏನಂದ್ರೆ 10 to 15% ವರೆಗೂ ಕಡಿಮೆ ಆಗುತ್ತೆ. ಆದ್ರೆ ಕಾಫಿ ಅಂತ ಬಂದಾಗ ಅಲ್ಲಿ ಕೆಲವರು ಶುಗರ್ ಹಾಕಿ ತಗೋತಾರೆ, ಇನ್ ಕೆಲವರು ಮಿಲ್ಕ್ ಹಾಕಿ ತಗೋತಾರೆ, ಅಥವಾ ಪ್ಲೇನ್ ಆಗಿ ತಗೋಬೇಕಾ ಹೇಗೆ ಅಂತ? ದಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್. ನೀವು ಅದರಲ್ಲಿ ಎಷ್ಟು ಶುಗರ್ ಆಡ್ ಮಾಡ್ತೀರಾ, ದಿ ಬೆನಿಫಿಟ್ ಆಫ್ ಟೇಕಿಂಗ್ ದಟ್ ಕಾಫಿ ಇಸ್ ಲಾಸ್ಟ್. ಹೌದು, ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ 1 cup ಕಾಫಿ ಜೊತೆ 2-3 cup ಟೀ ಸ್ಪೂನ್ ತಗೊಂಡ್ಬಿಡ್ತಾರೆ. ಸೊ ಅದರಿಂದ ಏನ್ ಬೆನಿಫಿಟ್ ಸಿಗ್ತಾ ಇದೆ 10% ದಟ್ ಯು ಮೇ ನಾಟ್ ಗೆಟ್. ಸೊ ಕಾಫಿ ತಗೋತಾ ಇದ್ರೆ ಅದರಲ್ಲಿ ಆದಷ್ಟು ಕಡಿಮೆ ಶುಗರ್ನ ಹಾಕಿದ್ರೆ ಒಳ್ಳೇದು. ಓಕೆ, ಡಿಹೈಡ್ರೇಷನ್ ಏನಾದ್ರೂ BP ಬರೋದಕ್ಕೆ ಕಾರಣ ಆಗುತ್ತೆ ಅಥವಾ ಏನಾದ್ರೂ ಕನೆಕ್ಷನ್ಸ್ ಇದೆಯಾ ಅಂತ? ನೋಡಿ, ಡಿಹೈಡ್ರೇಷನ್ ಇಂದ ಬ್ಲಡ್ ಪ್ರೆಷರ್ ಬರಲ್ಲ, ಬಟ್ ನಾನು ಹೇಳಿದಾಗ ಲೋ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಲ್ಲ, ಸೊ ನೀವು ಡಿಹೈಡ್ರೇಟ್ ಆದ್ರೆ ನಿಮ್ಗೆ ಲೋ ಬ್ಲಡ್ ಪ್ರೆಷರ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ನೀವು ಪೋಸ್ಟಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ, ನೀವು ಎದ್ ನಿಂತಾಗ ನಿಮ್ ಬ್ಲಡ್ ಪ್ರೆಷರ್ ಸಡನ್ ಆಗಿ ಡ್ರಾಪ್ ಆಗಿ ತಲೆ ಸುತ್ತು ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ, ಸಡನ್ ಆಗಿ ಕೂತಿರ್ಬೇಕಾದ್ರೆ ಎದ್ದು ನಿಲ್ಬೇಕಾದ್ರೆ ತಲೆ ಚಕ್ಕರ್ ಬಂದಾಗ ಆಗುತ್ತೆ, ಮಲ್ಗಿ ಎದ್ದಾಗ ಒಂದ್ಸತಿ ಫೀಲ್ ಆಗುತ್ತೆ. ಸೊ ಅದೆಲ್ಲ BP ಇಶ್ಯೂನೇ ಆಗಿರುತ್ತೆ. ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ಆಫ್ ಲೋ ಬ್ಲಡ್ ಪ್ರೆಷರ್, ಲೋ BP, ಹೈಪೋವಲಿಮಿಯಾ ಅಂತ ಹೇಳ್ತೀವಿ, ಅಥವಾ ಬಾಡಿಲಿ ನೀರಿನ ಅಂಶ ಕಡಿಮೆ ಇದ್ರೂ ಸಹ ಈ ತರ ಸಿಂಪ್ಟಮ್ಸ್ ಬರುತ್ತೆ. ಓಕೆ, ಈಗ ಹೈ BP ಹಾಗೇನೆ ಲೋ BP ಯಾವ್ದು ಡೇಂಜರಸ್ ಹೇಳಕ್ಕಾಗತ್ತಾ, ಪ್ರೆಡಿಕ್ಟ್ ಮಾಡಕ್? ನೋಡಿ, ಆತರ ಕಂಪೇರ್ ಮಾಡೋದು ಡಿಫಿಕಲ್ಟ್. ಹೈ ಬ್ಲಡ್ ಪ್ರೆಷರ್ ಡೆಫಿನೆಟ್ಲಿ ನಮ್ಮ ಜೀವಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ಹೈ ಬ್ಲಡ್ ಪ್ರೆಷರ್ ಇಂದ ಸುಮಾರು ಪ್ರಾಬ್ಲಮ್ಸ್ ಆಗುತ್ತೆ. ಹೈ ಬ್ಲಡ್ ಪ್ರೆಷರ್ ಇಂದ ನಿಮ್ಗೆ ಹಾರ್ಟ್ ತೊಂದರೆ ಆಗ್ಬಹುದು, ಇವಾಗ ಹೇಳ್ದಾಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಹಾರ್ಟ್ ಫೇಲಿಯರ್, ಹಾರ್ಟ್ ಪಂಪಿಂಗ್ ಕಡಿಮೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅಲ್ಲದೆ ಸ್ಟ್ರೋಕ್, ಬ್ರೈನಲ್ಲಿ ಅಂದರೆ ಪಾರ್ಶ್ವವಾಯು ಆಗೋ ಚಾನ್ಸಸ್ ಇರುತ್ತೆ. ಬ್ರೈನಲ್ಲಿ ಬ್ಲೀಡಿಂಗ್, ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್ ಬ್ರೈನ್ ಹೆಮರೇಜ್ ಆದರೆ. ಅಲ್ಲದೆ ಕಿಡ್ನಿ ತೊಂದರೆ ಸಹ ಆಗ್ಬೋದು, ಇಲ್ಲ ಕಣ್ಣಿನ ವಿಷನ್ ಲಾಸ್ ಕೂಡ ಆಗ್ಬೋದು, ಕಣ್ಣಿನ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ಸೊ ಅದರಿಂದ ಹೈ ಬ್ಲಡ್ ಪ್ರೆಷರ್ ಈಸ್ ಡೆಫಿನೆಟ್ಲಿ ಡೇಂಜರಸ್. ಲೋ ಬ್ಲಡ್ ಪ್ರೆಷರ್ ನೋಡಿ, ಇಟ್ ಇಸ್ ನಾಟ್ ಅ ಡಿಸೀಸ್ ಇನ್ ಇಟ್ ಸೆಲ್ಫ್, ಲೋ ಬ್ಲಡ್ ಪ್ರೆಷರ್, ಬಟ್ ಇಟ್ಸ್ ಅ ಸೈನ್ ಆರ್ ಸಿಂಪ್ಟಮ್ ಆಫ್ ಅಂಡರ್ಲೈಂಗ್ ಕಂಡೀಷನ್. ಇಟ್ ಕುಡ್ ಬಿ ಅಂಡರ್ಲೈಂಗ್ ಹಾರ್ಟ್ ಪ್ರಾಬ್ಲಮ್, ಇಟ್ ಕುಡ್ ಬಿ ಇವಾಗ ಹೇಳಿದಾಗೆ ಡಿಹೈಡ್ರೇಷನ್, ಇಟ್ ಕುಡ್ ಬಿ ಬಿಕಾಸ್ ಆಫ್ ಬ್ಲಡ್ ಲಾಸ್,
ಸೊ ಇವೆಲ್ಲ ಕಾರಣಗಳಿಂದ ಇಲ್ಲ ಇಟ್ ಕುಡ್ ಬಿ ಅ ಸೈನ್ ಆಫ್ ಅಂಡರ್ಲೈನ್ ನರ್ವ್ ಪ್ರಾಬ್ಲಮ್ಸ್, ಲೈಕ್ ಕೆಲವೊಂದು ಬ್ರೈನ್ ಕಂಡೀಷನ್ಸ್ ಇರ್ತವೆ, ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೀವಿ, ಇದರಲ್ಲೂ ಸಹ ಸಡನ್ ಆಗಿ ಬ್ಲಡ್ ಪ್ರೆಷರ್ ಲೋ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ಸ್ ಅ ಸೈನ್ ಆಫ್ ಅಂಡರ್ಲೈನ್ ಕಂಡೀಷನ್. ಸೊ ಅದ್ರದ್ದು ಏನಂದ್ರೆ ಔಟ್ಕಮ್ ವಿಲ್ ಡಿಪೆಂಡ್ ಅಪಾನ್ ದಿ ಅಂಡರ್ಲೈನ್ ಕಂಡೀಷನ್. ಸೊ ಇಫ್ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಡಿಹೈಡ್ರೇಷನ್ ಆಗಿದ್ರೆ, ಹೈಪೋವಾಲಿಮಿಯಾ ಇದ್ದಿದ್ರೆ, ಪೋಸ್ಟರಲ್ ಹೈಪೋಟೆನ್ಷನ್ ಇದ್ರೆ, ಇಟ್ ಇಸ್ ನಾಟ್ ವೆರಿ ಡೇಂಜರಸ್. ಬಟ್ ಬಿದ್ದುಬಿಟ್ಟು ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಲೋ ಬ್ಲಡ್ ಪ್ರೆಷರಲ್ಲಿ. ಓಕೆ, ಸೊ ಇದು ಕ್ರಾನಿಕ್ ಕಂಡೀಷನ್ಗೆ ಕಾರಣ ಆಗುತ್ತೆ ಹಾಗಾದ್ರೆ, ಬಿ ಪಿ ವೇರಿಯೇಷನ್ಸ್ ಆಗೋದು? ಲೋ ಬ್ಲಡ್ ಪ್ರೆಷರ್ ಇಂದ ಕ್ರಾನಿಕ್ ಕಂಡೀಷನ್ ಆಗೋ ಚಾನ್ಸಸ್ ಕಡಿಮೆ. ಸೊ ಆಸ್ ನಾನು ಹೇಳಿದಾಗೆ ಇಟ್ ಇಸ್ ಜಸ್ಟ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಅಂಡರ್ಲೈನ್ ಕಂಡೀಷನ್. ಬಟ್ ಹೈ ಬ್ಲಡ್ ಪ್ರೆಷರ್ ಡೆಫಿನೆಟ್ಲಿ ನೀವು ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ, ಇವಾಗ ಹೇಳಿದಾಗೆ ಕ್ರಾನಿಕ್ ಕಂಡೀಷನ್ಸ್ ಇದೆಯಲ್ಲ, ನಿಮ್ದು ಹಾರ್ಟ್ ತೊಂದರೆ ಆಯಿತು, ಪಾರ್ಶ್ವ ಆಯಿತು, ಕಿಡ್ನಿ ತೊಂದರೆ, ಕಣ್ಣಿನ ಪ್ರಾಬ್ಲಮ್ಸ್, ಇದು ಅಲ್ಲದೆ ಬೇರೆ ಬೇರೆ ರಕ್ತನಾಳದ ಪ್ರಾಬ್ಲಮ್ಸ್ ಕೂಡ ಕಂಡು ಬರ್ಬೋದು. ಓಕೆ, ಯಾವ ಏಜ್ ನಿಂದ ಬಿ ಪಿ ಚೆಕಪ್ ಮಾಡಿಸ್ಬೇಕು ಅಂದ್ರೆ, ನನಗೆ ಬಿ ಪಿ ಇದ್ರು ಇಲ್ಲದೆ ಇದ್ರು ಇವಾಗಿನ ನಮ್ಮ ಲೈಫ್ ಹೆಂಗಿದೆ ಅಂತ ಗೊತ್ತಿರುತ್ತಲ್ವಾ, ಸೊ ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ಯಾವ ಏಜ್ ನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ? ನೋಡಿ, 25 ಇಯರ್ಸ್ ಇಂದ ಎಲ್ಲರೂ ಒಂದ್ಸಾರಿ ಆದ್ರೂ ಅವ್ರದ್ದು ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಮತ್ತು ಶುಗರ್ ತಪಾಸಣೆ ಮಾಡಬೇಕು. ಈಗಿನ ಕಾಲದಲ್ಲಿ ಬ್ಲಡ್ ಪ್ರೆಷರ್, ಶುಗರ್ ಮತ್ತೆ ಏನ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇದೆಯಲ್ಲ, ತುಂಬಾ ಕಡಿಮೆ ವಯಸ್ಸಲ್ಲಿ ಕಂಡು ಬರುತ್ತೆ. ಸೊ ನೀವು ಎಷ್ಟು ಲೇಟ್ ಮಾಡಿ ಅದನ್ನ ಪಿಕಪ್ ಮಾಡ್ತೀರಾ, ಅದು ಆಲ್ರೆಡಿ ಅಷ್ಟು ಬಾಡಿಗೆ ಡ್ಯಾಮೇಜ್ ಮಾಡಿರುತ್ತೆ. ಸೊ ಅದರಿಂದಾಗಿ ಆದಷ್ಟು ಬೇಗ ಅಟ್ಲೀಸ್ಟ್ ಬೈ 25 ಇಯರ್ಸ್ ಆಫ್ ಏಜ್ ನೀವು ನಿಮ್ಮ ಕೊಲೆಸ್ಟ್ರಾಲ್, ಬಿ ಪಿ ಮತ್ತೆ ಶುಗರ್ ತಪಾಸಣೆ ಮಾಡಿದ್ರೆ ಒಳ್ಳೇದು. ಓಕೆ, ಎಷ್ಟು ಟೈಮ್ಗೆ ಒಂದ್ಸತಿ ಮಾಡಬೇಕು ಅಂತ? ಈಗ ಒಂದ್ಸತಿ ಇವತ್ತು ಹೋದ್ವಿ ಅಂದ್ರೆ ನೆಕ್ಸ್ಟ್ ಯಾವಾಗ ಹೋಗ್ಬೇಕು ಅನ್ನೋದು? ನೋಡಿ, ಯಾರಿಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ ಅವ್ರಿಗೆ ದೇ ಡೋಂಟ್ ನೀಡ್ ಫ್ರೀಕ್ವೆಂಟ್ ಚೆಕ್ಅಪ್ ಆಫ್ ದರ್ ಬ್ಲಡ್ ಪ್ರೆಷರ್. ವಯಸ್ಸು ಕಡಿಮೆ ಇದ್ರೆ ಲೆಸ್ ದನ್ 40 ಇಯರ್ಸ್ ಆಫ್ ಏಜ್ 2-3 ವರ್ಷಕ್ಕೆ ಒಂದ್ಸಾರಿ ಬಿ ಪಿ ಚೆಕ್ ಮಾಡಿದ್ರೆ ಸಾಕು, ಪ್ರೊವೈಡೆಡ್ ಅವ್ರದ್ದು ಮುಂಚೆ ರೀಡಿಂಗ್ ಎಲ್ಲ ನಾರ್ಮಲ್ ಇದ್ರೆ. ಅದೇ 40 ಇಯರ್ಸ್ ಆದ್ಮೇಲೆ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಬ್ಲಡ್ ಪ್ರೆಷರ್ ಚೆಕ್ಅಪ್ ಮಾಡ್ತಾ ಇರಬೇಕು. ಅದೇ ಬ್ಲಡ್ ಪ್ರೆಷರ್ ಹೈಯರ್ ಸೈಡ್ ಅಲ್ಲಿದ್ರೆ then they will need more frequent monitoring depending upon their blood pressure levels. ಇವಾಗ ಅವ್ರ ಬ್ಲಡ್ ಪ್ರೆಷರ್ ಈಸ್ ಅರೌಂಡ್ 140 ಗಿಂತ ಕಡಿಮೆ ಇದ್ರೆ ಎವ್ರಿ 6 months is sufficient. ಬಟ್ ಅವ್ರ ಬ್ಲಡ್ ಪ್ರೆಷರ್ ತುಂಬಾನೇ ಜಾಸ್ತಿ ಇತ್ತು, 160 ಮೇಲೆ 180 ಮೇಲೆ ಅಂದ್ರೆ ಮೋರ್ ಫ್ರೀಕ್ವೆಂಟ್ ಮಾನಿಟರಿಂಗ್ ಎವ್ರಿ ಮಂತ್ ಆರ್ ಎವ್ರಿ 3 months is also recommended. ಮತ್ತೆ ಎಸ್ಪೆಷಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಅವ್ರ ಬ್ಲಡ್ ಪ್ರೆಷರ್ ತುಂಬಾನೇ 200 ಮೇಲೆ ಇದ್ರೆ then even more frequent monitoring is recommended. ಓಕೆ, ಸ್ಟ್ರೆಸ್ ಹಾಗೇನೆ ಆಂಗ್ಸೈಟಿ ಹೇಗೆ ಕನೆಕ್ಷನ್ಸ್ ಬಿ ಪಿಗೆ ಅಂತ? ನೋಡಿ, anxiety is again an emotion. So the effects of anxiety are almost similar to stress. So after all, anxiety is a manifestation of stress. ನೋಡಿ, ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಬಿಲ್ಡಪ್ ಆಗ್ತಾ ಇದೆ, ನಮ್ಮ ಬಾಡಿ ಬೇರೆ ಬೇರೆ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಆಂಗ್ಸೈಟಿ. ಸೊ ಇಫ್ ಸಮ್ಮನ್ ಈಸ್ ಹ್ಯಾವಿಂಗ್ ಆಂಗ್ಸೈಟಿ ಅಂದ್ರೆ ಅವ್ರಿಗೆ ಅಂಡರ್ಲೈನ್ ಸ್ಟ್ರೆಸ್ ಇದೆ. ಸೊ ಸಿಮಿಲರ್ ಮ್ಯಾನಿಫೆಸ್ಟೇಷನ್ಸ್ ಆಸ್ ಕ್ರೋನಿಕ್ ಸ್ಟ್ರೆಸ್ ಇವರಲ್ಲೂ ಸಹ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬಾಡಿಲಿ ನಾವೇನ್ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅದು ಬಿಲ್ಡಪ್ ಆಗುತ್ತೆ. ಪ್ಲಸ್ ಪೀಪಲ್ ವಿತ್ ಆಂಗ್ಸೈಟಿ ದೇ ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಇನ್ಸೋಮ್ನಿಯಾ ಅಂದ್ರೆ ನಿದ್ರೆ ಬರದೇ ಇರೋದು, ಸ್ಲೀಪ್ ಡಿಪ್ರೈವೇಷನ್ಸ್ ಎಲ್ಲ ಕಾಮನ್ ಆಗುತ್ತೆ. ಆಮೇಲೆ ಅವರು ಆಂಗ್ಸೈಟಿ ಆಗಿ ಪ್ಯಾನಿಕ್ ಅಟ್ಯಾಕ್ ಅದೆಲ್ಲ ಆಗ್ತಾ ಇದ್ರೆ ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆ ತರ ಇದ್ದಾಗ ಇವರಲ್ಲೂ ಸಹ ಹೈ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಇದಕ್ಕೆ ರಿಲೇಟೆಡ್ ಆಗಿ ಕೇಳೋದಾದ್ರೆ ಡಾಕ್ಟರ್, ತುಂಬಾ ಜನರಲ್ ಆಗಿ ಹೇಳ್ತಾರೆ ಬಿ ಪಿ ಇದ್ದವರಿಗೆ ನಾವು ಯಾವತ್ತೂ ಕೂಡ ಶಾಕಿಂಗ್ ವಿಚಾರಗಳನ್ನ ಹೇಳಬಾರ್ದು, ಅವನ್ನ ಆದಷ್ಟು ಕಾಮ್ ಆಗಿಡಬೇಕು, ಅಥವಾ ಹಾರ್ಟ್ ಪೇಷಂಟ್ಗೂ ಆ ಥರ ಜನರಲ್ ಆಗಿ ಹೇಳ್ತಾರೆ. ಇವನ್ ನಾವು ಮೂವೀಸ್ ಅಲ್ಲೂ ನೋಡ್ತೀವಿ, ಯಾರಿಗಾದ್ರೂ ಬಿ ಪಿ ಪ್ರಾಬ್ಲಮ್ ಇತ್ತು ಅಥವಾ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದಾಗ ಆ ಥರ ಶಾಕಿಂಗ್ ವಿಷಯ ಕೇಳಿದಾಗ ಸಡನ್ ಆಗಿ ಅವರಿಗೆ ಹೆಲ್ತ್ ಅಲ್ಲಿ ಏರುಪೇರು ಆಗುತ್ತೆ ಅಂತ. ಇದು ನಿಜವಾಗಿಯೂ ಹೌದಾ, ಅಥವಾ ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ ಹೇಗೆ ಅಂತ? ಅದೇ ಅವ್ರಿಗೆ ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಕೊಟ್ಟರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಬಾಡಿಯಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಹಾರ್ಟ್ ರೇಟ್ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸೊ ಇಫ್ ಸಮ್ಮನ್ ಈಸ್ ಅವ್ರಿಗೆ ಹಾರ್ಟ್ ಕಂಡೀಷನ್ ಮತ್ತೆ ಬಿ ಪಿ ಎಲ್ಲ ಸ್ಟೇಬಲ್ ಆಗಿದ್ರೆ, ಮಾತ್ರೆ ಮೇಲಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು. ಸ್ವಲ್ಪ ಏನಾದ್ರು ಸ್ಟ್ರೆಸ್ಫುಲ್ ನ್ಯೂಸ್ ಕೊಟ್ರೆ. ಬಟ್ ಅವ್ರಿಗೆ ಏನಾದ್ರು ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಬ್ಲಡ್ ಪ್ರೆಷರ್ ತುಂಬಾನೇ ಅನ್ಕಂಟ್ರೋಲ್ಡ್ ಇದ್ರೆ, ಅಂತ ಪೇಷಂಟ್ಸ್ ಅಲ್ಲಿ ಈ ತರ ಸಡನ್ ಆಗಿ ಆಘಾತಕಾರಿ ಸುದ್ದಿ ಏನಾದ್ರು ಕೇಳಿದ್ರೆ ತೊಂದರೆ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ನೀವು ಆಗ್ಲೇ ಹೇಳಿದ್ರಿ ಮಾತಾಡ್ತಾ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ. ಇವತ್ತು ಟೆಸ್ಟ್ ಮಾಡಕ್ ಹೋದಾಗ ನಂದು ಬಿ ಪಿ ನಾರ್ಮಲ್ ಇದೆ ಅಥವಾ ಕಂಟ್ರೋಲ್ ಅಲ್ಲಿ ಇದೆ ಅಂದಾಗ ನಾನು ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದನ್ನ ನಿಲ್ಲಿಸಬಹುದಾ? ನೋಡಿ, ಒಂದ್ಸಾರಿ ಯಾರಾದ್ರೂ ಬಿ ಪಿ ಮಾತ್ರೆ ಮೇಲೆ ಇದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋ ಡಿಸಿಷನ್ ಪೇಷಂಟ್ಸ್ ಇರಬಾರ್ದು, ಅವ್ರ ಟ್ರೀಟ್ ಮಾಡೋ ಫಿಸಿಷಿಯನ್ ಆಗಿರ್ಬೇಕು, ಡಾಕ್ಟರ್ ಆಗಿರ್ಬೇಕು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಈಸ್ ಕಂಟ್ರೋಲ್ಡ್ ಬಿಕಾಸ್ ಆಫ್ ದ ಮೆಡಿಸಿನ್ಸ್. ನೀವು ಈ ಮೆಡಿಸಿನ್ ಸ್ಟಾಪ್ ಮಾಡಿದ ತಕ್ಷಣ ಮೇ ಬಿ 1 or 2 days ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ, ಆಮೇಲೆ ಇಟ್ ವಿಲ್ ಅಗೇನ್ ಸ್ಟಾರ್ಟ್ ಶೂಟಿಂಗ್ ಅಪ್.
ಸೊ ಅದರಿಂದಾಗಿ ನೀವು ಅಂಟಿಲ್ ಅನ್ಲೆಸ್ ಯುವರ್ ಬ್ಲಡ್ ಪ್ರೆಷರ್ ಇಸ್ ಕಮಿಂಗ್ ಟೂ ಲೋ, ಸೊ ಬ್ಲಡ್ ಪ್ರೆಷರ್ ಮಾತ್ರೆನ ಸ್ಟಾಪ್ ಮಾಡಬಾರ್ದು. ಹಾಗೂ ಮಾತ್ರೆ ಸ್ಟಾಪ್ ಮಾಡೋ ಡಿಸಿಷನ್ ನಿಮ್ದಾಗದೆ ಅದನ್ನ ನಿಮ್ಮ ಡಾಕ್ಟರ್ಗೆ ಬಿಟ್ಟರೆ ಒಳ್ಳೇದು. ಓಕೆ, BP-ಯನ್ನು ಕ್ಯೂರ್ ಮಾಡೋದಕ್ಕಾಗತ್ತಾ, ರಿವರ್ಸ್ ಮಾಡೋದಕ್ಕಾಗತ್ತಾ ಅಂತ ತುಂಬಾ ಜನರದೊಂದು ಡೌಟ್ಸ್ ಇರುತ್ತೆ. ಅಥವಾ ಅದನ್ನ ಕಂಟ್ರೋಲಲ್ಲಿ ಇಡಬಹುದಾ ಅಂತ. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಇಲ್ಲ ನಾವು BP ಶುಗರನ್ನು ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ತೀನಿ ಅಂತ ಹೇಳೋರ್ನು ನಾವು ಕೇಳಿದೀವಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೋಡಿ, ಇದು ಹೇಳಿದಾಗೆ ಬ್ಲಡ್ ಪ್ರೆಷರ್ಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಅನುವಂಶಿಕವಾಗಿ ಬರುತ್ತೆ ಅಥವಾ ಜೆನೆಟಿಕಲಿ ಬರುತ್ತೆ. ಇನ್ನೊಂದು ನಾವು ಹೇಳಿದಾಗೆ ಇದು ಜೀವನ ಶೈಲಿ ತೊಂದರೆಯಿಂದ ಬರುತ್ತೆ. ಯಾರಿಗೆ ತುಂಬಾ ಶರೀರ ಭಾರ ತುಂಬಾ ಜಾಸ್ತಿ ಇರುತ್ತೆ, ಇಲ್ಲ ಅವರು ಊಟದಲ್ಲಿ ತುಂಬಾ ಉಪ್ಪು ಜಾಸ್ತಿ ತಿಂತಾರೆ, ಸಾಲ್ಟ್ ಸೆನ್ಸಿಟಿವ್ ಇಂಡಿವಿಜುವಲ್ಸ್ ಅಲ್ಲಿ ಅವರಲ್ಲಿ ಹೈ ಬ್ಲಡ್ ಪ್ರೆಷರ್ ಇದ್ರೆ, ಸೊ ಅವರು ತಮ್ಮ ಜೀವನ ಶೈಲಿನ ಬದಲಾಯಿಸಿದರೆ, ಅವರ ಊಟದಲ್ಲಿ ಏನು ಉಪ್ಪಿನಾಂಶ ಇದೆ ಅದನ್ನು ಕಡಿಮೆ ಮಾಡಿದ್ರೆ, ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ, ಶರೀರದ ಭಾರವನ್ನು ಕಡಿಮೆ ಮಾಡಿದ್ರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರ ಬ್ಲಡ್ ಪ್ರೆಷರ್ ಡೆಫಿನೆಟ್ಲಿ ಕ್ಯಾನ್ ಬಿ ಕಂಟ್ರೋಲ್ಡ್, ಬಟ್ ಟು ಎನ್ ಎಕ್ಸ್ಟೆಂಟ್. ಯಾರಿಗೆ ತುಂಬಾ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅಥವಾ ಯಾರಿಗೆ ಆನುವಂಶಿಕವಾಗಿ ಜೆನೆಟಿಕ್ ಕಾಸ್ ಇಂದ ಬ್ಲಡ್ ಪ್ರೆಷರ್ ಬಂದಿರುತ್ತೆ, ಅವರಿಗೆ ಯೂಶುವಲಿ ಲೈಫ್ ಲಾಂಗ್ ಮಾತ್ರೆ ಬೇಕಾಗುತ್ತೆ. ಸೊ ಅಂಥವರಲ್ಲಿ ದೇ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಅದರಿಂದ ಅವರು ಏನಂದ್ರೆ BP ಮಾತ್ರೆ, ನಂಬರ್ ಆಫ್ BP ಪಿಲ್ಸ್ ಇದೆ ಮಾತ್ರೆ, ಅದನ್ನು ಕಡಿಮೆ ಮಾಡ್ಬೋದು. ಬಟ್ ದೇ ವಿಲ್ ರಿಕ್ವೈರ್ ಲಾಂಗ್ ಟರ್ಮ್ ಮೆಡಿಸಿನ್ಸ್. ಓಕೆ, ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು ಅನ್ನೋದು ಕಾಮನ್ ಆಗಿ ಗೊತ್ತಿರೋದು. ಆದರೆ ಡಾಕ್ಟ್ರು ಹೇಳಿದ್ರು ಅಂತ 1 ವೀಕು ನಾನು ಓಕೆ ಎಕ್ಸಸೈಸ್ ಮಾಡ್ತೀನಿ, ಚೆನ್ನಾಗಿರೋ ಫುಡ್ ತಗೋತೀನಿ ಅಂತ ಅನ್ಕೋಬಹುದು, ಮಾಡ್ತಾರೆ ಕೆಲವರು. ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಯಾವುದು ನಾವು ಗುಡ್ ಹ್ಯಾಬಿಟ್ಸ್ ಅನ್ನ ಮಾಡ್ತಾ ಇದೀವಿ ಅಂದಾಗ ಅದನ್ನ ಕಂಟಿನ್ಯೂ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಎಸ್, ಡೆಫಿನೆಟ್ಲಿ. ನೀವು ಏನ್ ಎಕ್ಸಸೈಸ್ ಇವಾಗ ಸ್ಟಾರ್ಟ್ ಮಾಡ್ತೀರಾ, ಅದ್ರ ನಿಮ್ ಒಂದ್ಸಾರಿ ಎಕ್ಸಸೈಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬೆನಿಫಿಟ್ ಸಿಗ್ಬೇಕಾದ್ರೆ ಅಟ್ಲೀಸ್ಟ್ 2 to 3 months ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿರ್ಬೇಕು. ನೀವು ಒಂದು ವೀಕ್ ಕಂಪ್ಲೀಟ್ ಆಗಿ ಎಕ್ಸಸೈಸ್ ಮಾಡಿ ಸ್ಟಾಪ್ ಮಾಡಿದ್ರೆ ಅದ್ರ ನಿಮ್ಗೆ ಏನ್ ಬೆನಿಫಿಟ್ ಸಿಗಲ್ಲ. ಸೊ ಒಂದು ಎಕ್ಸಸೈಸ್ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು, ಇನ್ನೊಂದು ಲಾಂಗ್ ಡ್ಯೂರೇಷನ್ ಅಂದ್ರೆ ಓವರ್ ಪೀರಿಯಡ್ ಆಫ್ ಮಂತ್ಸ್ ಆರ್ ಇಯರ್ಸ್ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ಅದ್ರ ಬೆನಿಫಿಟ್ ಸಿಗುತ್ತೆ. ಓಕೆ, BP ಇದ್ದವರು ಯೂಶಲಿ ಹೇಳ್ತಾರೆ ಡಾಕ್ಟರ್ ಬೀಟ್ರೂಟ್, ಬಾಳೆಹಣ್ಣು, ನೇರಳೆ ಹಣ್ಣು ಅಥವಾ ಬೆಳ್ಳುಳ್ಳಿಯನ್ನು ತಿನ್ನಬೇಕು. ಸೊ ಕೆಲವೊಂದು ಫುಡ್ಡನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ. ಹೌದಾ, ಈ ಥರ ಫುಡ್ ತಗೊಳ್ಳೋದ್ರಿಂದಾಗಿ ಅದು BP ಮೇಲೆ ಎಫೆಕ್ಟ್ ಆಗುತ್ತಾ ಅಂತ? ಎಸ್, ಇವಾಗ ನೀವು ಹೇಳಿರೋ ಹಣ್ಣುಗಳಲ್ಲೆಲ್ಲ ಏನಂದ್ರೆ ಪೊಟ್ಯಾಷಿಯಂ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಜನರಲಿ ಪೊಟ್ಯಾಷಿಯಂ ಈಸ್ ಗುಡ್ ಫಾರ್ ಬ್ಲಡ್ ಪ್ರೆಷರ್ ಕಂಟ್ರೋಲ್. ಹೈ ಪೊಟ್ಯಾಷಿಯಂ ಸ್ವಲ್ಪ ಡೈಟ್ ಅಲ್ಲಿ ಜಾಸ್ತಿ ಇದ್ರೆ, ವಿಚ್ ಇಸ್ ಮೋರ್ ಇನ್ ನಮ್ಮ ಡೈಟ್, ನಮ್ಮ ಫ್ರೂಟ್ಸ್ ಅಲ್ಲಿ, ಜ್ಯೂಸ್ಗಳಲ್ಲೆಲ್ಲ ಸ್ವಲ್ಪ ಪೊಟ್ಯಾಷಿಯಂ ಇರುತ್ತೆ. ಅದೇ ಸೋಡಿಯಂ ಏನಿರುತ್ತೆ, ನಮ್ಮ ಉಪ್ಪಿನಲ್ಲಿ ಏನು ಸಾಲ್ಟ್ ಇರುತ್ತಲ್ಲ ಅದರಲ್ಲಿ ಸೋಡಿಯಂ ಇರುತ್ತೆ. ಸೋಡಿಯಂ ಇಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಅಂಡರ್ಲೈನ್ ಕಿಡ್ನಿ ತೊಂದರೆ ಇಲ್ಲ ಅಥವಾ ಬೇರೆ ತೊಂದರೆ ಇಲ್ಲ ಅಂದ್ರೆ ಯು ಕ್ಯಾನ್ ಹ್ಯಾವ್ ದಿಸ್ ಫ್ರೂಟ್ಸ್. ಅದರಿಂದ ನಿಮ್ಮ ಬ್ಲಡ್ ಪ್ರೆಷರ್ನ ಅರೌಂಡ್ 5 to 10 milligram ವರೆಗೂ ನಾವು ಕಡಿಮೆ ಮಾಡಬಹುದು ವಿತ್ ಯೂಸ್ ಆಫ್ ದೀಸ್ ಡೈಟ್ರಿ ಚೇಂಜಸ್. ಅಲ್ಲದೆ ಊಟದಲ್ಲಿ ನಿಮ್ಮ ಡೈಟ್ ಅಲ್ಲಿ ಸಾಲ್ಟ್ ಅನ್ನು ಕಡಿಮೆ ಮಾಡಿದ್ರೆ, ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಅಡಾಪ್ಟ್ ಮಾಡಿದ್ರೆ, ಯು ಕ್ಯಾನ್ ಡಿಕ್ರೀಸ್ ದಿ ಯುವರ್ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಬೈ ಆಸ್ ಮಚ್ ಆಸ್ 10 to 20 milligrams ಆಫ್ ಮರ್ಕ್ಯೂರಿ. ಓಕೆ, ಸಾಲ್ಟ್ ಅಂತ ಬಂದಾಗ ನಮಗೆ ನೀವಾಗಲೇ ಹೇಳಿದ್ರೆ, ಮೆನ್ಷನ್ ಮಾಡಿದ್ರೆ ಸಾಲ್ಟನ್ನು ಕಡಿಮೆ ತಗೋಬೇಕು ಅಂತ. ಬಟ್ ಸಾಲ್ಟಲ್ಲಿ ಹೆಂಗಾಗಿದೆ ಅಂದ್ರೆ, ಈಗ ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ ಬಂದಿದೆ. ಇದನ್ನ ತಗೊಳ್ಳಿ ನಿಮ್ಗೆ ಏನು ಆಗೋದಿಲ್ಲ, BP ಪ್ರಾಬ್ಲಮ್ ಬರೋದಿಲ್ಲ ಅಂತ. ಈಗ ಹಿಮಾಲಯನ್ ಪಿಂಕ್ ಸಾಲ್ಟ್ ಆಗಿರ್ಬೋದು ಅಥವಾ ಸೀ ಸಾಲ್ಟ್ ಆಗಿರ್ಬೋದು, ಇದನ್ನ ಯೂಸ್ ಮಾಡಿದ್ರೆ ಅಂದ್ರೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿದ್ರೆ ಅದು BP ಮೇಲೆ ಏನು ಎಫೆಕ್ಟ್ ಮಾಡೋದಿಲ್ವಾ ಅಥವಾ ನಮ್ಮ ಹೆಲ್ತ್ ಮೇಲೆ ಏನು ಎಫೆಕ್ಟ್ ಮಾಡೋದಿಲ್ವಾ ಅಂತ ನೋಡಿ. ಸಾಮಾನ್ಯವಾಗಿ ಅವೈಲೇಬಲ್ ಇರೋ ನಾವು ಸಾಲ್ಟ್ಸ್ ನ ಡಿವೈಡ್ ಮಾಡಿದ್ರೆ, ಒನ್ ಇಸ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಏನ್ ಹೇಳ್ತಿದ್ದೀರಾ ಒಂದು, ಇನ್ನೊಂದು ಸೀ ಸಾಲ್ಟ್ ವಿಚ್ ಇಸ್ ನಾನ್ ಅಯೋಡೈಸ್ಡ್ ಅಥವಾ ನಾನ್ ರಿಫೈನ್ಡ್, ಮೂರನೇದು ಒಂದು ಟೇಬಲ್ ಸಾಲ್ಟ್ ವಿಚ್ ಇಸ್ ರಿಫೈನ್ಡ್. ಸೊ ಏನಂದ್ರೆ ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಕಂಟೈನ್ ಈಕ್ವಲ್ ಅಮೌಂಟ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಏನ್ ಹೇಳ್ತೀವಲ್ಲ, ಅದು ಮೂರರಲ್ಲಿ ಆಲ್ಮೋಸ್ಟ್ ಇಟ್ಸ್ ಮೋರ್ ದೆನ್ 98%. ಪಿಂಕ್ ಸಾಲ್ಟ್ ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ, ಹಿಮಾಲಯನ್ ಪಿಂಕ್ ಸಾಲ್ಟ್ ಅಲ್ಲಿ ಇಟ್ ಕಂಟೈನ್ ಸಮ್ ಮಿನರಲ್ಸ್ ವಿಚ್ ಗಿವ್ ಇಟ್ ಅದಕ್ಕೆ ಪಿಂಕ್ ಕಲರ್ ಬರುತ್ತೆ. ಬಟ್ ಅದು ಮೈಕ್ರೋ ಮಿನರಲ್ಸ್ ಆರ್ ಇನ್ ವೆರಿ ನೆಗ್ಲಿಜಿಬಲ್ ಅಮೌಂಟ್, 1 to 2%. ಸೊ ಯಾವ್ದಾದ್ರು ಬೆನಿಫಿಟ್ ಸಿಗ್ಬೇಕಂದ್ರೆ ನಿಮಗೆ ಯು ವಿಲ್ ಟು ಟೇಕ್ ಲಾಟ್ ಆಫ್ ಸಾಲ್ಟ್. ಅದರಿಂದ ನಿಮ್ಮ ಬಾಡಿಯಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗಿ ಹೈ ಬ್ಲಡ್ ಪ್ರೆಷರ್ ಇಶ್ಯೂ ಆಗುತ್ತೆ. ಸೊ ನಿಮಗೆ ಹೇಳ್ಬೇಕಂದ್ರೆ ಇಟ್ಸ್ ಯು ಕ್ಯಾನ್ ಸೇ ಇಟ್ ಎಸ್ ಅ ಮಾರ್ಕೆಟಿಂಗ್ ಗಿಮಿಕ್. ಮೂರು ಸಾಲ್ಟ್ ಅಲ್ಲಿ ಏನ್ ಡಿಫರೆನ್ಸ್ ಜಾಸ್ತಿ ಆಗಲ್ಲ ವಿತ್ ರೆಸ್ಪೆಕ್ಟ್, ಎಲ್ಲಾನು ಅಳಿಯಲ್ಲ ಮಗಳ ಗಂಡ ಅನ್ನೋ ತರನೇ ಇದ್ದೇ ಇರುತ್ತೆ. ಮೂರದ್ರಲ್ಲಿ ಸೋಡಿಯಂ ಕಂಟೆಂಟ್ ಇಟ್ ಇಸ್ ಮೋರ್ ದನ್ 98%. ಸೊ ಅದರಿಂದಾಗಿ ಏನು ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಆಗಲ್ಲ. ಬಟ್ ಯುವರ್ ರಿಫೈನ್ಡ್ ಸಾಲ್ಟ್ ಮೈಟ್ ಕಂಟೈನ್ ಅದರ್ ಇಂಪಾರ್ಟೆಂಟ್ ಮಿನರಲ್ಸ್ ಲೈಕ್ ಅಯೋಡಿನ್ ಅದೆಲ್ಲ ಇರುತ್ತೆ. ಸೊ ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಪ್ರಿವೆಂಟ್ ಮಾಡಬಹುದು. ಅಲ್ಲದೆ ವಿ ಡೋಂಟ್ ನೋ ಹಿಮಾಲಯನ್
ಸಾಲ್ಟ್ ಮತ್ತೆ sea salt, whether they are purified enough to prevent toxicity of certain minerals. ಓಕೆ ಡಾಕ್ಟರ್, ನಿಮಗೆ ಗೊತ್ತಿರೋ ಪ್ರಕಾರ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಬಿ ಪಿ ರಿಲೇಟೆಡ್ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಿತ್ಸ್ ಏನಾದ್ರು ಇದೆ ಅಂತ ಅನ್ಸುತ್ತಾ, ಅಥವಾ ಮಿಸ್ಕನ್ಸೆಪ್ಷನ್ ಏನಾದ್ರು ಇವಾಗ್ಲೂ ಇದೆ ಅಂತ ಅನ್ಸುತ್ತಾ? ನೋಡಿ, ಅದೇ ನಮ್ಮ ಜನರಲಿ ಬಿ ಪಿ ಬಗ್ಗೆ ತುಂಬಾ ಸುಮಾರು ಮಿಸ್ಕನ್ಸೆಪ್ಷನ್ಸ್ ಇದೆ. ಒಂದು ಮಿಸ್ಕನ್ಸೆಪ್ಷನ್ ಅಂದರೆ ಬಿ ಪಿಗೆ ನಾನು ಮಾತ್ರೆ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಆಮೇಲೆ ಬಿ ಪಿಗೆ ಲೈಫ್ ಲಾಂಗ್ ಮಾತ್ರೆ ತೆಗಿಬೇಕಾಗತ್ತೆ, ಸೊ ಮಾತ್ರೆ ತೊಗೊಳ್ಳದೇ ಇದ್ರೆ ಒಳ್ಳೇದು ಅಂತ. ಸೊ ನೀವು ಈ ಮಾತ್ರೆ ತೊಗೊಳ್ಳದೇ ಇದ್ರೆ ವಿದಿನ್ ಸ್ಪ್ಯಾನ್ ಆಫ್ ಫ್ಯೂ ಇಯರ್ಸ್ ಅದೇ ನಾವು ಇವಾಗ ಹೇಳಿದಾಗೆ ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದೆ, ಹಾರ್ಟ್ ತೊಂದರೆ, ಸ್ಟ್ರೋಕ್, ಸೊ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬಿ ಪಿ ಕ್ಯಾನ್ ಬಿ ಕಂಟ್ರೋಲ್ಡ್. ನೀವು ಮಾತ್ರೆ ಲೈಫ್ ಲಾಂಗ್ ತೊಗೋಬೇಕಂತ ಏನಿಲ್ಲ. ನಿಮಗೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇದ್ರೆ, ನಿಮ್ಮ ತೂಕ ಜಾಸ್ತಿ ಇದ್ರೆ ಮತ್ತು ನೀವು ಸಾಲ್ಟ್ ಇಂಟೇಕ್ ಜಾಸ್ತಿ ಆಗಿದ್ರೆ, ನೀವು ಬ್ಲಡ್ ಪ್ರೆಷರ್ ಮಾತ್ರೆಯನ್ನು ಸ್ಟಾರ್ಟ್ ಮಾಡಿ ನೀವು ಒಂದ್ಸರಿ ನಿಮ್ಮ ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡಿದ್ರೆ, ಡೈಟಲ್ಲಿ ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡಿದ್ರೆ, ಯುವರ್ ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್ ಕ್ಯಾನ್ ಬಿ ಸ್ಟಾಪ್ಡ್. ಸೊ ಅದರಿಂದಾಗಿ ಬಿ ಪಿ ಮಾತ್ರೆನ ಯಾವತ್ತೂ ನಿಲ್ಲಿಸಲಿಕ್ಕೆ ಹೋಗಬಾರ್ದು. ಆಮೇಲೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ನೀವೇ ಹೇಳಿದಿರಾ, ಅಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದ್ರೆ ಜನರು ಅವರಿಂದಾಗಿ ಅವರೇ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ದಟ್ ಈಸ್ ಅಗೇನ್ ನಾಟ್ ಗುಡ್ ಫಾರ್ ಹೆಲ್ತ್. ಓಕೆ, ಸೊ ಬಿ ಪಿ ಟ್ಯಾಬ್ಲೆಟ್ ನ ಸ್ಟಾಪ್ ಮಾಡ್ಬೇಕಾ ಬೇಡವಾ ಅಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ, ನಾವು ಡಿಸೈಡ್ ಮಾಡಬಾರ್ದು ಅಂತ. ಓಕೆ ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಬಿ ಪಿ ರಿಲೇಟೆಡ್? ನೋಡಿ, ನಾವು ಇವಾಗ ತುಂಬಾನೇ ನೋಡ್ತಾ ಇದ್ದೀವಿ ಕಡಿಮೆ ವಯಸ್ಕರು, ಎಸ್ಪೆಷಲಿ 20-30s, ಏನಂದ್ರೆ ದೇ ಆರ್ ಕಮಿಂಗ್ ವಿತ್ ಎಕ್ಸಲರೇಟೆಡ್ ಹೈಪರ್ಟೆನ್ಷನ್ ಅಥವಾ ಹೈಪರ್ಟೆನ್ಸಿವ್ ಕ್ರೈಸಿಸ್ ಅಂತ ಹೇಳ್ತೀವಿ. ಬ್ಲಡ್ ಪ್ರೆಷರ್ 200/100 ಇಂದ ಬರ್ತಿರ್ತಾರೆ. ಸೊ ದಿಸ್ ಇಸ್ ವೆರಿ ಕಾಮನ್ಲಿ ಬಿಕಾಸ್ ಆಫ್ ಅಂಡರ್ಲೈನ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ನಾವು ಇವಾಗ ಡಿಸ್ಕಸ್ ಮಾಡಿದಾಗೆ ಸ್ಮೋಕಿಂಗ್ ಆಗಿರ್ಬೋದು, ಸಡನ್ ಚಟುವಟಿಕೆ ಇಲ್ಲದ ಲೈಫ್ ಸ್ಟೈಲಿಂದ ಆಗಿರ್ಬೋದು, ತೂಕ ಜಾಸ್ತಿ ಆಗ್ಬಿಟ್ಟು ಆಗಿರ್ಬೋದು. ಸೊ ದಿಸ್ ಕ್ಯಾನ್ ಈಸಿಲಿ ಬಿ ಪ್ರಿವೆಂಟೆಡ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರೆಗ್ಯುಲರ್ ಚೆಕ್ಅಪ್. ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿರಲ್ಲ, ಸೊ ಅವ್ರು ಬರೋಷ್ಟರಲ್ಲಿ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಆಫ್ ಹೈ ಬ್ಲಡ್ ಪ್ರೆಷರ್ ಆಗಿರುತ್ತೆ. ಅಂದ್ರೆ ಹಾರ್ಟ್ ತೊಂದರೆ ಅಥವಾ ಸ್ಟ್ರೋಕ್ ಈ ತರ ಎಲ್ಲ ಆಗಿರೋ, ಕಿಡ್ನಿ ತೊಂದರೆ ಈ ತರ ಆಗಿರೋ ಚಾನ್ಸಸ್ ಎಲ್ಲ ಇದೆ. ಸೊ ರೆಗ್ಯುಲರ್ ಆಗಿ ಬಿ ಪಿ ತಪಾಸಣೆ ಮಾಡ್ತಾ ಇರಿ. ಆಮೇಲೆ ನಿಮ್ಮ ಲೈಫ್ ಸ್ಟೈಲ್ನ ಇಲ್ಲಿ ಸ್ವಲ್ಪ ಚೇಂಜಸ್ ತನ್ನಿ. ಹೆಲ್ದಿ ಆಗಿರೋ ಊಟನ ಸೇವಿಸಿ. ರೆಗ್ಯುಲರ್ ಆಗಿ ನಿದ್ರೆ ಮಾಡಿ, 7 to 8 hours ರೆಗ್ಯುಲರ್ ಆಗಿ ನಿದ್ರೆ. ಆಮೇಲೆ ಡೈಲಿ ಮಿನಿಮಮ್ 45 minutes ಆಫ್ ವಾಕ್ ಫಾರ್ ಅಟ್ ಲೀಸ್ಟ್ 5 days per day. ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿ. ಆಮೇಲೆ ಸ್ಟ್ರೆಸ್ಸಿಂದ ದೂರ ಇರಿ. ಯೋಗ, ಪ್ರಾಣಾಯಾಮ ಎಲ್ಲ ಮಾಡಿ, ಅದರಿಂದ ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡ್ಬೋದು. ಧೂಮ್ರಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ. ಸೊ ಇದರಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಿಕೊಂಡು ಇದೇನು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇದೆ, ಬ್ಲಡ್ ಪ್ರೆಷರ್, ಶುಗರ್ ಮತ್ತು ಹಾರ್ಟ್ ತೊಂದರೆ, ಇವನ್ನೆಲ್ಲ ದೂರ ಇಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಿ ಪಿಯನ್ನು ಯಾವ ರೀತಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ಸ್ ಯಾವುದೆಲ್ಲ ಇತ್ತು, ಸೊ ನಮ್ಮ ಲೈಫ್ ಸ್ಟೈಲ್ ಓವರ್ ಆಗಿ ಯಾವ ರೀತಿಯಾಗಿ ಇದ್ದಾಗ ಬಿ ಪಿ ಬರದೇ ಇರೋ ರೀತಿ ತಡೆಗಟ್ಬೋದು, ಬಿ ಪಿಯಿಂದ ಆಮೇಲೆ ನೆಕ್ಸ್ಟ್ ಯಾವುದೆಲ್ಲ ಇಶ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.